ಪ್ರಿಯರಾದವರೇ, ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತೋತ್ರ. ಒಮ್ಮೆ ನಾನು ಸೇವೆಗಾಗಿ ಒಂದು ಪಟ್ಟಣಕ್ಕೆ ಹೋಗಿದ್ದೆ. ಆಗ ಕಾಲೇಜ್ನಲ್ಲಿ ಓದುವಂಥ ವಿದ್ಯಾರ್ಥಿನಿಯರು, ಹಾಸ್ಟೆಲ್ನಲ್ಲಿ ತಂಗಿರುವಂಥ ಕೆಲವು ಮಕ್ಕಳು, ಅವರು ಸೇವಕರ ಬಳಿ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕು ಎಂದು ಅವರು ಕೇಳಿಕೊಂಡದ್ದರಿಂದ ಹಾಸ್ಟೆಲ್ನಲ್ಲಿ ಒಂದು ದಿನ ಹಗಲು ನನ್ನನ್ನು ನೋಡುವುದಕ್ಕೆ ಬಂದರು. ಆಗ ಮಕ್ಕಳೊಂದಿಗೆ ಮಾತನಾಡಿ ಒಂದೊಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಿದೆ. ಆಗ ಒಬ್ಬಳು ಮಗಳು ಹೇಳಿದಳು, ಅವಳು ನನ್ನ ನೋಡಿದ ಕೂಡಲೇ ಕಣ್ಣೀರು ಸುರಿಸಿ ಅತ್ತಳು. ಆಗ ಯಾಕೆ ಅಳುತ್ತೀಯ, ಏನು ಸಮಸ್ಯೆ ಎಂದು ಕೇಳುವಾಗ, ನಾನು 3 ವರ್ಷಗಳಾಗಿ ಹಾಸ್ಟೆಲ್ನಲ್ಲಿ ತಂಗಿದ್ದು ಓದುತ್ತಾ ಇದ್ದೇನೆ. ಈ ವರ್ಷ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ನನ್ನ ಮನೆಗೆ ಹೋಗಬೇಕು. ಅದನ್ನು ಯೋಚಿಸುವಾಗ ನನಗೆ ಅಳು ಬರುತ್ತಾ ಇದೆ. ಯಾಕೆ ಇಲ್ಲಿ ಒಳ್ಳೆಯ ಸ್ನೇಹಿತರಿದ್ದರು, ಅನೇಕ ಜನರು ಇದ್ದರು, ಅವರನ್ನೆಲ್ಲ ಬಿಟ್ಟು ಹೋಗಬೇಕೆಂದು ಅಳುತ್ತಿದ್ದೀಯಾ? ಇಲ್ಲ, ನನ್ನ ಮನೆಗೆ ಹೋಗುವುದರ ಕುರಿತು ನಾನು ವೇದನೆ ಪಡುತ್ತಾ ಇದ್ದೇನೆ. ಯಾಕೆ ಆ ರೀತಿ ಅಂದುಕೊಳ್ಳುತ್ತೀಯ? ಎಲ್ಲರೂ ವಿದ್ಯಾಭ್ಯಾಸ ಮುಗಿಯಿತು, ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮ ಬಂಧುಗಳೊಟ್ಟಿಗೆ ಸಂತೋಷವಾಗಿರಬಹುದೆಂದು ಅಂದುಕೊಳ್ಳುತ್ತಾರೆ. ನೀನು ಯಾಕೆ ಹಾಗೆ ಅಂದುಕೊಳ್ಳುತ್ತೀಯ ಅಂದರೆ, ಆ ಮನೆಯನ್ನು ನೆನೆಸಿದರೆ ನನಗೆ ದುಃಖವಾಗುವುದು. ನನಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ನನಗೆ ಪ್ರೀತಿ ತೋರಿಸಲು ಯಾರೂ ಇಲ್ಲ, ಒಡಹುಟ್ಟಿದವರು ಇದ್ದಾರೆ. ಆ ಮನೆಯೊಳಗೆ ನಾನು ಅನಾಥೆಯಂತೆ ಇರಬೇಕು. ನಾನೇನು ಮಾಡಿದರೂ ತಪ್ಪು, ಏನು ನೋಡಿದರೂ ತಪ್ಪು. ಗುಣಗುಟ್ಟುತ್ತಾ ಇರುವರು, ನನ್ನನ್ನು ಗಾಯಗೊಳಿಸುತ್ತಾ ಇರುವರು. ಯಾಕಾದರೂ ಆ ಮನೆಗೆ ಹೋಗುತ್ತೇನೋ ಎಂಬುದಾಗಿ ನನ್ನ ಹೃದಯದಲ್ಲಿ ವೇದನೆ. ಅದಕ್ಕೆ ಅಳುತ್ತಾ ಇದ್ದೇನೆ. ಮುರಿಯಲ್ಪಟ್ಟ ಹೃದಯ, ಬಾಧಿಸಲ್ಪಟ್ಟಂಥ ಮನಸ್ಸು, ಯೌವನ ವಯಸ್ಸಿನಲ್ಲಿ ಹೆತ್ತವರೊಂದಿಗೆ ನಾನು ಹೋಗಿ ಸಂತೋಷವಾಗಿರಬೇಕು ಎಂಬಂಥ ಒಂದು ಆಸೆ ಇರಬೇಕಲ್ಲವ. ಅದರಲ್ಲಿ ಪ್ರೀತಿ ತೋರಿಸಲು ಯಾರೂ ಇಲ್ಲ. ಅವಳನ್ನು ಹೇಗೆ ಸಂತೈಸುವುದೆಂಬುದಾಗಿ ತಿಳಿಯಲಿಲ್ಲ. ಆಗ ದೇವರ ಪ್ರಸನ್ನತೆ ಆಕೆಯನ್ನು ಮುಟ್ಟಿತು. ದೇವರು ಬಂದು ಮಾತನಾಡಿದರು, ನಿನಗೆ ನಾನಿದ್ದೇನೆ. ನಾನು ನಿನಗೆ ತಂದೆಯಾಗಿರುವೆನೋ, ತಾಯಿಯಾಗಿರುವೆನೋ, ನಿನಗೆ ಸಹೋದರನಾಗಿರುವೆನೋ. ನೀನು ಒಂಟಿಯಾಗಿದ್ದೇನೆ ಅಂದುಕೊಳ್ಳಬೇಡ. ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಸಂತೈಸುವ ಒಳ್ಳೆಯ ಫ್ರೆಂಡಾಗಿ ನಾನಿದ್ದೇನೆ ಮಗಳೇ. ದೇವರು ಸುಂದರವಾಗಿ ಮಾತನಾಡಿ ಸಂತೈಸಿದರು. ಮುರಿಯಲ್ಪಟ್ಟ ಜಜ್ಜಲ್ಪಟ್ಟ ಹೃದಯವನ್ನು ತಿರಸ್ಕರಿಸದ ದೇವರು. ಕೀರ್ತನೆಗಳು 51:17 ವಾಕ್ಯದಲ್ಲಿ, ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಜಜ್ಜಲ್ಪಟ್ಟ ಹೃದಯದೊಂದಿಗೆ ಇದ್ದೀರಾ? ಹೃದಯ ಜಜ್ಜಲ್ಪಟ್ಟಿದೆಯಾ? ಹೇಳಲಾಗದಂಥ ಭಾರ, ದುಃಖಗಳ ದೇವರು ಹೇಳುತ್ತಾರೆ, ನಿನಗೆ ನಾನಿದ್ದೇನೆ. ನಿನ್ನ ಜಜ್ಜಲ್ಪಟ್ಟ ಹೃದಯವನ್ನು ತಿರಸ್ಕರಿಸದೇ ಇರುವ ದೇವರು, ಜಜ್ಜಲ್ಪಟ್ಟ ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ದೇವರು. ಆತನು ಇಂದು ನಿಮ್ಮೊಂದಿಗೆ ಮಾತನಾಡುತ್ತಾನೆ. ನನ್ನ ಮಗನೇ, ನನ್ನ ಮಗಳೇ, ನಿನಗೆ ನಾನಿದ್ದೇನೆ. ನಿನ್ನನ್ನು ಪ್ರೀತಿಸಲು, ಮಮತೆ ತೋರಲು, ಅರ್ಥ ಮಾಡಿಕೊಳ್ಳಲು ನಿನಗೆ ನಾನಿದ್ದೇನಲ್ಲ. ನೀನು ಬಾ, ನಾವಿಬ್ಬರೂ ಕೂಡ ಸೇರಿ ಹೋಗೋಣ. ನಾನು ನಿನ್ನ ಜೊತೆಗೆ ಇರುವೆನೋ, ಎಲ್ಲಿ ಹೋದರೂ ಸಂಗಡ ಬರುವೆನೋ. ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ ಎಂದು ಯೇಸು ಹೇಳುತ್ತಾನೆ. ನಾನು ನಿನಗಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟೆನೋ, ಜಜ್ಜಲ್ಪಟ್ಟೆನೋ, ಒಬ್ಬೊಂಟಿಯಾಗಿ ಬಿಡಲ್ಪಟ್ಟೆ. ನಿನ್ನ ಕಷ್ಟಗಳು ನನಗೆ ಗೊತ್ತು, ಇಕ್ಕಟ್ಟುಗಳು ನನಗೆ ಗೊತ್ತು. ನಾನು ಕೂಡ ಜಜ್ಜಲ್ಪಟ್ಟ ಹೃದಯದಿಂದ ತಂದೆಯನ್ನು ನೋಡಿ ಪ್ರಾರ್ಥನೆ ಮಾಡಿದ್ದೇನೆ. ಹಾಗಾಗಿ ನನಗೆ ಗೊತ್ತೆಂಬುದಾಗಿ ದೇವರು ಹೇಳುತ್ತಾರೆ. ದೇವರನ್ನು ನೋಡಿ, ದೇವರೇ, ನನ್ನನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸುತ್ತೀರಲ್ಲ. ಜಜ್ಜಲ್ಪಟ್ಟ ಹೃದಯದಿಂದ ನಾನಿಂದು ಬಂದಿದ್ದೇನೆ. ನನ್ನನ್ನು ಸಂತೈಸುವ ಪ್ರೀತಿಗಾಗಿ ಸ್ತೋತ್ರ. ಜಜ್ಜಲ್ಪಟ್ಟ ನನ್ನ ಹೃದಯವನ್ನು ಅರಿತಿರುವಂಥ ದೇವರು, ನನ್ನನ್ನು ಸಂತೈಸುವುದಕ್ಕಾಗಿ ಸ್ತೋತ್ರ. ನನ್ನ ಸಂಗಡ ಇರಿ, ನನ್ನ ಸಂಗಡಲೇ ಇದ್ದು ಮುನ್ನಡೆಸಿರಿ. ನಾನು ನಿಮ್ಮನ್ನು ಆಶ್ರಯಿಸಿಕೊಳ್ಳುತ್ತೇನೆ. ನನಗೆಲ್ಲವೂ ಕೂಡ ನೀವೇ ದೇವರೇ. ನಿಮ್ಮ ಪಾದಗಳನ್ನು ಹಿಡಿದುಕೊಳ್ಳುತ್ತೇನೆ, ನಿಮ್ಮ ಕರವನ್ನು ಹಿಡಿದು ಮುನ್ನಡೆಯುತ್ತೇನೆ. ನನ್ನನ್ನು ಅದಕ್ಕಾಗಿ ಅರ್ಪಿಸುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.